ಸಂಕಲನಾತ್ಮಕ ಪರೀಕ್ಷೆ ಈಗಾಗಲೇ ಕನ್ನಡ ಮತ್ತು ಇಂಗ್ಲಿಷು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀರಾ, ಚೆನ್ನಾಗಿ ಉತ್ತರಿಸಿದ್ದೀರಾ ಅಂತ ಭಾವಿಸ್ತೀನಿ ನಾನು. ಈಗ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ 61 ಹೆಚ್ಚಿಗೆ ಸಂಬಂಧಪಟ್ಟಂಗೆ ಇವತ್ತು ಏನೇನು ಓದ್ಕೋಬೇಕು, ಯಾವುದರಲ್ಲಿ ಯಾವ ಒಂದು ಪ್ರಶ್ನೆಗಳು ಮುಖ್ಯವಾಗ್ತವೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಈಸಿಯಾಗಿ ಅಂದರೆ ಹ್ಯಾಕ್ಸ್ ಅಂತ ನೀವು ಹೇಳ್ಬೋದು. ಇದನ್ನು ನೋಡ್ಕೊಂಡ್ರೆ ನಿಮಗೆ ನಿಜವಾದ ನಾಳೆಯ ಒಂದು ಪತ್ರಿಕೆಯನ್ನು ತುಂಬ ಈಸಿಯಾಗಿ ನೀವೇನು ಮಾಡ್ಬೋದು, ಇವಷ್ಟು ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರಿಸ್ಬೋದು ಅಂತ ನಾನಾದರೂ ಭಾವಿಸ್ತೀನಿ. ನಿಮಗೆ ಗೊತ್ತಿದೆ 1 ರಿಂದ 9 ಕೂಡ ಈ ಪಾಠಗಳು ನಿಮ್ಮ ಪಾರ್ಟ್ 1ನಲ್ಲಿ ಇದ್ದಾವೆ. ಈ ಪಾರ್ಟ್ 1ನಲ್ಲಿ ಇರ್ತಕ್ಕಂಥ ಇವೆಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಈ ಪಾಠಗಳನ್ನು ನೀವು ಈಗಾಗಲೇ ಗೊತ್ತಿದೆ ನಿಮಗೆ, ಈ ಪಾಠಗಳು ಕವರ್ ಆಗಿರಬಹುದು. ಈ ಪಾಠಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ನಾಳೆ ಕೇಳ್ತಾರೆ. ನಾವು ಮೊದಲಿಗೆ ಈ ಪತ್ರಲೇಖನದಿಂದ ಬರೋಣಂತೆ. ಪತ್ರಲೇಖನ ನಾವು 5 ಅಂಕಕ್ಕೆ ಇದಿರುತ್ತೆ. ಪತ್ರಲೇಖನ ಎಷ್ಟು ಮಾರ್ಕ್ಸಿಗೆ ಇರುತ್ತೆ? 5 ಮಾರ್ಕ್ಸಿಗೆ ಇರುತ್ತೆ. ಈಸಿಯಾಗಿ ನೀವು ಬಿಡಿಸ್ತಕ್ಕಂಥದ್ದು ಯಾವುದು? ಚುಟ್ಟಿ ಪತ್ರ ಅಂತಕ್ಕಂಥದ್ದು ನೀವು ಈಸಿಯಾಗಿ ನೀವು ಬರೀಬಹುದು. ಈ ಒಂದು ವಿಡಿಯೋ ಕೊನೆಯಲ್ಲಿ ನಾನು ಇದರ ಲಿಂಕ್ ಕೊಟ್ಟಿರ್ತೀನಿ, ಚುಟ್ಟಿ ಪತ್ರ ಲಿಂಕ್. ಅದನ್ನು ನೋಡಿ ಕೂಡ ನೀವು ಚುಟ್ಟಿ ಪತ್ರ ಬರೆಯೋದನ್ನು ಕಲ್ತಿರ್ಬೋದು. ಈಗಾಗಲೇ ನೀವು ಇದನ್ನು ಕಲ್ತಿರ್ತೀರ, ಕಲೀಲೇಬೇಕು. ಈ ಸಲ ನೀವು ಒಳ್ಳೆಯ ಅಂಕಗಳನ್ನು ಪಡೆಯಬೇಕು ಹಿಂದಿಯಲ್ಲಿ ಅಂದರೆ ಚುಟ್ಟಿ ಪತ್ರ ನೀವು ಕಲ್ತಿರ್ತೀರ. ಇನ್ನು ನಿಬಂಧ ಲೇಖನಿಗೆ ಬಂದರೆ ನಾವೀಗ ಮುಖ್ಯವಾಗಿ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಒಂದು ಪ್ರಶ್ನೆ ಇಲ್ಲಿ ನಮಗೆ ಒಂದು 4 ಅಂಕಕ್ಕೆ ಕೇಳೋ ಅವಕಾಶ ಇದೆ. ಜೊತೆಗೆ ಈ ಜನಸಂಖ್ಯಾ ಮತ್ತು ನಿಮ್ಮ ಪಾಠದಲ್ಲಿರ್ತಕ್ಕಂಥ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥವನ್ನು ಕೂಡ ಕೇಳ್ಬೋದು. ಸ್ವಚ್ಛ ಭಾರತ ಅಭಿಯಾನ ಕೇಳ್ಬೋದು. ಮುಖ್ಯವಾಗಿ ಇಂಟರ್ನೆಟ್ ಕ್ರಾಂತಿನ ನೀವು ನೋಡ್ಕೊಳ್ರಿ. ಅದು ಉತ್ತರಗಳನ್ನಾಗಿ ಕೂಡ ಬರೆಯೋದಾದ್ರಿಂದ ಆ ನಿಬಂಧ ಲೇಖನ ನಿಮಗಿಲ್ಲಿ ಯೂಸ್ ಆಗ್ಬೋದು. ಇನ್ನು ಪೂರಕ ವಾಚನದಿಂದ 3 ಪಾಠಗಳನ್ನು ನಾವು ನೋಡಬೇಕಾಗುತ್ತೆ. ಆದರೆ ನೀವು ಮುಖ್ಯವಾಗಿ ನೋಡಬೇಕಾದಂಥದ್ದಂದರೆ 2 ಪಾಠಗಳು ನೋಡ್ಕೊಂಡ್ರೆ ಸಾಕು. 2 ಲೆಸನ್ನ ನೀವು ನೋಡ್ಕೋಬೇಕು 4 ಮಾರ್ಕ್ಸ್ಗೆ. ಒಂದು ಶನಿ ಸಬ್ಸೆ ಸುಂದರ ಗ್ರಹ 1, ಇನ್ನೊಂದು ನಾಗರಿಕ ಕರ್ತವ್ಯ ಅಥವಾ ಇನ್ನೊಂದು ಯಾವುದು ಸತ್ಯಕ್ಕೆ ಮಹಿಮಾ. ಅವೆರಡು ಪಾಠದಲ್ಲಿ 1 ಪಾಠನ ಓದ್ಕೊಳ್ರಿ. ಯಾಕಂದರೆ 2 ಪ್ರಶ್ನೆಗಳನ್ನು ಶನಿ ಈ ಒಂದು ಪಾಠದಿಂದ ಕೇಳ್ತಾರೆ. ಇನ್ನು 2 ಪ್ರಶ್ನೆಗಳನ್ನು ಇನ್ನು 2 ಪಾಠದಿಂದ ಕೇಳ್ತಾರೆ. ಅದರಲ್ಲಿ 1 ಬರೀಬೇಕು. ಆದ್ದರಿಂದ ಅಟ್ಲೀಸ್ಟ್ ನೀವು 2 ಪಾಠಗಳನ್ನಾದರೂ ಕೂಡ ನೀವು ನೋಡ್ಕೋಬೇಕು. ಈಸಿಯಾಗಿ ನೀವು ಅದನ್ನು ಬಿಡಿಸಬಹುದು. ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಮುಖ್ಯವಾಗಿ ನಾವು ಈ ವಚನಗಳನ್ನು ನಾವು ಏಕವಚನ ಶಬ್ದ ಕೌನ್ಸಾ ಹೈ, ಬಹುವಚನ ಶಬ್ದ ಕೌನ್ಸಾ ಹೈ ಅಂತ ಕೇಳ್ತಾರೆ. ನೀವು 4 ಆಪ್ಷನ್ಗಳಲ್ಲಿ 1 ಆಪ್ಷನ್ನ ನೀವು ಒಂದು ವಚನ್ನಲ್ಲಿ 1 ಕೇಳ್ತಾರೆ, ಅದನ್ನು ನೀವು ಬರೀಬೇಕು. ಏಕವಚನ ಇದ್ದರೆ ಅದನ್ನು ಹೇಗೆ ಗುರುತಿಸಬೇಕು, ಬಹುವಚನ ಅಂದರೆ ಹೇಗೆ ಗುರುತಿಸ್ಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇದನ್ನು ನೀವು ಬರೀತೀರಾ. ಈ ವಚನ ಆದಮೇಲೆ ನಾವೇನು ನೋಡಬೇಕು? ಲಿಂಗ್ ನೋಡ್ಬೋದು. ಈ ಲಿಂಗನ ನಾವು ನೋಡೋದಾದರೆ ಅದರಲ್ಲಿ ಸ್ತ್ರೀಲಿಂಗ ಶಬ್ದವನ್ನಾದರೂ ಕೇಳ್ತಾರೆ, ಪುಲ್ಲಿಂಗ ಶಬ್ದವನ್ನಾದರೂ ಕೇಳ್ತಾರೆ. ಯಾವ ಲಿಂಗ ಅಂತಕ್ಕಂಥದ್ದು ನೀವು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಮತ್ತೊಂದು ಇದರಲ್ಲಿ ಅಂದರೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪದಲ್ಲಿ ಕಾಮನ್ ಆಗಿ ಅಂದರೆ ಸಾಕಷ್ಟು ಸಂದರ್ಭದಲ್ಲಿ 2ನೇ ಅಕ್ಷರ ದೀರ್ಘವಾಗಿರುತ್ತೆ, 3 ಅಕ್ಷರದ ಪದ ಆಗಿರುತ್ತೆ ಅಂತಕ್ಕಂಥದ್ದು ನಾವು ಉದಾಹರಣೆಗೆ ಚಲಾನ, ಭಗಾನ, ಪಢಾನ ಈ ಥರದ ವರ್ಡ್ ಪ್ರಥಮ ಪ್ರೇರಣಾ ಕ್ರಿಯಾರೂಪಕ್ಕೆ ಏನಾಗಿರುತ್ತೆ? ಎಕ್ಸಾಂಪಲ್ ಆಗಿರುತ್ತೆ. ಅದನ್ನು ನೀವು ನಾಳೆ ಗಮನಿಸಿದರೆ ಈಸಿಯಾಗಿ ಈ ಒಂದು ಅಂಕವನ್ನು ಕೂಡ ನೀವು ಪಡ್ಕೊತೀರಾ. ಇನ್ನೊಂದು ಮುಖ್ಯವಾಗಿ ನಾವೇನು ಮಾಡಬಹುದು? ಆಪೋಸಿಟ್ ವರ್ಡ್. ಆಪೋಸಿಟ್ ಅಂದರೆ ವಿಲೋಮ್ ಶಬ್ದ ಅಂತ ಕೇಳ್ತಾರೆ. ಯಾವುದೋ ಒಂದು ವರ್ಡ್ ಕೇಳಿರ್ತಾರೆ, ಖರೀದ್ನ, ಬೇಚ್ನ, ಆನ, ಜಾನ, ರಾತ್, ದಿನ್ ಈ ಥರದ ವರ್ಡ್ಗಳನ್ನ ನೀವು ನೋಡಿದ್ದೀರಲ್ವ. ಈಸಿ ಆದಂತಹ ಒಂದು ವರ್ಡ್ಗಳನ್ನ ನೀವು ಕೇಳಿರ್ತಾರೆ, ಅದನ್ನು ನೀವು ಬರೀಬೇಕು. ಮತ್ತು ಜೊತೆಗೆ ಈ ಕ್ವಶನ್ ಮಾರ್ಕು ಮತ್ತು ಆಶ್ಚರ್ಯಜನಕ ಚಿಹ್ನೆ ಮತ್ತು ಈ ಪುಲಿ ಸ್ಟಾಪು ಇವುಗಳಂಥ ಈ ಒಂದು ಏನಿದಾವೋ ವಿರಾಮ ಚಿಹ್ನೆಗಳನ್ನು, ಈ ಕಾಮ ಮತ್ತು ಸೆಮಿಕೋಲನ್ನು ಇವನ್ನೇನು ನಿಮಗೊಂದು ಪಾಠ ಇದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೂಡ ಒಂದು ಇರುತ್ತೆ. ಅದನ್ನು ಕೂಡ ನೀವು ನೋಡ್ಕೋಬೇಕು. ಅಲ್ಲಿ ಎಕ್ಸ್ಕ್ಲಮೇಟರಿ ಇದ್ದರೆ ಅಂದರೆ ವಿಸ್ಮಯಾದಿ ಬೋಧಕ ಇದ್ದರೆ ವಿಸ್ಮಯಾದಿ ಬೋಧಕು, ಪುಲಿ ಸ್ಟಾಪ್ ಇದ್ದರೆ ಪೂರ್ಣ ವಿರಾಮ ಅಂತ, ಮತ್ತು ಕ್ವಶನ್ ಮಾರ್ಕ್ ಇದ್ದರೆ ಪ್ರಶ್ನವಾಚಕ ಅಂತ ನೀವು ಬರಿತಾ ಹೋಗಬೇಕು. ಅಥವಾ ಅಲ್ಪವಿರಾಮ ಅಂದರೆ ಕಾಮ ಇದ್ದರೆ ಅಲ್ಪವಿರಾಮ ಅಂತಕ್ಕಂಥದ್ದು ಇರುತ್ತೆ. ಮತ್ತು ಯೋಜಕ ಚಿಹ್ನೆಗಳು ಕೂಡ ಇರ್ತವೆ. ಅದ್ರ ಕಡೆ ನೀವು ಗಮನ ಕೊಟ್ಟರೆ ಈ ಅಂಕ ಕೂಡ ನೀವು ಪಡೆಯಬಹುದು. ಇನ್ನೊಂದು ಕಾರಕ ಚಿಹ್ನೆಗಳನ್ನು ಮೇ, ಸೇ, ಪರ್, ಊಪರ್, ನೀಚೆ ಈ ಥರದ ವರ್ಡ್ಸ್ಗಳು ಕೂಡ ಇರ್ತವೆ. ಯಾವ ಕಾರಕ ಚಿಹ್ನೆಗಳಲ್ಲಿ ಅದನ್ನು ಕೂಡ ನೀವು ಕಾರಕ ಚಿಹ್ನೆಗಳನ್ನು ಕೂಡ ನೀವು ಕಲ್ತ್ಕೋಬೇಕು. ಅದು ಕೂಡ ತುಂಬ ಮುಖ್ಯವಾಗಿ. ಒಂದು ಸಂಧಿಯಿಂದ ಇನ್ನೊಂದು ಸಮಾಸದಿಂದ ಒಂದೊಂದು ಪ್ರಶ್ನೆ ಇರುತ್ತೆ. ಇದು ಯಾವ ಸಂಧಿ, ಇದು ಯಾವ ಸಮಾಸ ಅಂತ ಕೇಳ್ತಾರೆ. ನಮಗೇನು ಇದರ ಡೆಫಿನೇಷನ್ ಆಗದೆ ಮತ್ತೊಂದಾಗದೆ ಕೇಳಲ್ಲ. ಈಸಿಯಾಗಿ ನೀವೇನು ಮಾಡಬೇಕು? ಯಾವ ಸಂಧಿ, ಉದಾಹರಣೆಗೆ ದೀರ್ಘ ಸಂಧಿ, ಎಣ್ ಸಂಧಿ, ಗುಣ ಸಂಧಿ ಇವುಗಳನ್ನ ನೀವು ನೋಡ್ಕೊಂಡ್ರೆ, ಈ ಮುಖ್ಯವಾಗಿ ನಾನು ಈಗ ಹೇಳಿರ್ತಕ್ಕಂಥ 2-3 ಸಂಧಿಗಳನ್ನು ನೀವು ನೋಡ್ಕೊಂಡ್ರೆ ಅದರಲ್ಲಿ ಒಂದು
ವರ್ಡ್ ಕೊಟ್ಟಿರ್ತಾರೆ, ಆ ವರ್ಡ್ ಯಾವ ಸಂಧಿ ಅಂತಕ್ಕಂಥದ್ದು ಬರೀಬೇಕಷ್ಟೇ. ನೀವೇನು ಸಂಧಿ ವಿಚ್ಛೇದನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಸಮಾಸ ಕೂಡ ವಿಗ್ರಹ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ಯಾವ ಸಮಾಸ ಅಂತಕ್ಕಂಥದ್ದು ಆ ಹೆಸರನ್ನು ನೀವು ಹೇಳಿದರೆ ಸಾಕು. ಅಥವಾ ಈ ಸಮಾಸಕ್ಕೆ ಈ ಉದಾಹರಣೆ ಯಾವುದು ಅಂತ ಕೇಳಬಹುದು. ಆ ವರ್ಡ್ನ ನಾವು ಹುಡುಕಿ ಇದೇನು ಕರ್ಮಧಾರಯನ ಅಥವಾ ತತ್ಪುರುಷ ಯಾವ ಸಮಾಸ ಇದು ಅಂತಕ್ಕಂಥದ್ದನ್ನು ನೀವು ನೋಡಿ ಬರೆದ್ರೆ ಸಾಕು. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ 8 ಅಂಕಗಳು. 1, 2, 3, 4, 5, 6, 7, 8 ಅಂಕಗಳು ಇದರಲ್ಲೇ ಕೇಳ್ತಾರೆ. ಮೋಸ್ಟ್ಲಿ ಮುಹಾವರೆ ಕೇಳಲ್ಲ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಅದು ಇತ್ತು. ಈಗ ನೀವು ಇದನ್ನು ಮೇನ್ ಎಕ್ಸಾಮ್ಗಳು ಕೂಡ ಕೇಳಲಾದ್ರಿಂದ ಮೋಸ್ಟ್ಲಿ ಈ ಒಂದು ಸಂಕಲನಾತ್ಮಕ ಪರೀಕ್ಷೆ 1ರಲ್ಲೂ ಕೂಡ ಕೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಾತೃಭೂಮಿ ಅಂದರೆ ಇವೆಲ್ಲ ಪಾಠಗಳಲ್ಲೂ ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು. ಈ 9 ಪಾಠಗಳೇ ಇರೋದ್ರಿಂದ ಇದರಲ್ಲಿ ಎಷ್ಟು 3 ಪದ್ಯಗಳಿದ್ದಾವೆ. ತುಳಸಿಕೆ ದೋಹೆ, ಅಭಿನವ ಮನುಷ್ಯ, ಮಾತೃಭೂಮಿ. ಇನ್ನು ಉಳಿದಂಗೆ 6 ಪಾಠಗಳಿದ್ದಾವೆ. ನೀವು ಈಸಿಯಾಗಿ ಇದರಲ್ಲೇ ಈ ಒಂದು ತುಳಸಿಕೆ ದೋಹೆಯನ್ನು ನಾವು ಮೊದಲಿಗೆ ಗಮನಿಸೋದಾದರೆ ಇದರಲ್ಲಿ ನಿಮಗೆ ಏನು ಮಾಡ್ತಾರೆ, 3 ಅಂಕಕ್ಕೆ ಭಾವಾರ್ಥ ಕೇಳ್ತಾನೆ. ಅದು ನಾಳೆಯ ಮೇನ್ ಎಕ್ಸಾಮ್ಗೂ ಕೂಡ ಅಷ್ಟೇ. ಈಗ ಬಯಾರ್ಟಿಗೂ ಕೂಡ ಒಂದು 4 ಅಂಕಕ್ಕೆ ಇದರಲ್ಲೇ ಕೇಳ್ತಾರೆ. ಮತ್ತು ಪ್ರಶ್ನೆ ಉತ್ತರಗಳು ಕೂಡ ಇದರಲ್ಲೇ ಬರ್ತಕ್ಕಂಥ ಅವಕಾಶ ಸ್ವಲ್ಪ ಇದೆ. ಈ 7 ಅಂಕಗಳಂತೂ ಇದರಲ್ಲಿ ಕಟ್ಟಿಟ್ಟ ಬುತ್ತಿ. ಒಂದು ಬಯಾರ್ಟಿಗಿರ್ತಕ್ಕಂಥ ಒಂದು ದೋಹ ಬರೀಬೇಕು, ಮತ್ತೊಂದು ದೋಹ ಕೊಟ್ಟು ಅದರ ಭಾವಾರ್ಥವನ್ನು ಕೇಳ್ತಾನೆ. ಅದನ್ನು ಕೂಡ ನಾವು ನೋಡ್ಕೋಬೇಕು. ಮುಖ್ಯವಾಗಿ ನೀವು ಏನು ಮಾಡಬೇಕು, 1, 3 ಮತ್ತು 5 ಈ ದೋಹೆಗಳನ್ನು ಇವತ್ತಿನ ಎಕ್ಸಾಮ್ಗೆ, ಇವತ್ತು essay 1ಗಾಗಲಿ essay 2ಗಾಗಲಿ ಈ 3 ದೋಹೆಗಳನ್ನು ಮುಖ್ಯವಾಗಿ ನೀವು ಗಮನಿಸಬೇಕು. ಉಳಿದಿರ್ತಕ್ಕಂಥದ್ದು ಅದರ ನಂತರ ಅಂದರೆ 2 ಮತ್ತು 4ರ ದೋಹೆಗಳನ್ನ ನಂತರ ನೀವು ಅಭ್ಯಾಸ ಮಾಡ್ಕೋಬೇಕು. ಮುಖ್ಯವಾದ ದೋಹೆಗಳು ಇವಷ್ಟು. ಈಗ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ತುಳಸಿಕೆ ದೋಹೆ ಆಯ್ತಲ್ಲ. ಅಭಿನವ ಮನುಷ್ಯ ಈ ಪದ್ಯ ಏನು ಹೇಳುತ್ತೆ, ಏನು ಕಂಟೆಂಟ್ ಇದ್ರ ಒಳಗಡೆ ಇದೆ, ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇದನ್ನು ಕೂಡ ನೀವು ಈಸಿಯಾಗಿ ಇದನ್ನು ಬಿಡಿಸ್ಬೋದು. ಈಸಿಯಾಗಿ ನೀವು ಇದನ್ನು ಅವ್ರು ಕೇಳಿರ್ತಕ್ಕಂಥ ಯಾವುದೇ ಪ್ರಶ್ನೆಗಾದರೂ ಕೂಡ ಉತ್ತರ ಕೊಡ್ಬೋದು. ಏನು ಇದೆ, ಅಭಿನವ ಮನುಷ್ಯ ದಿನಕರ್ಜಿ ಅವರು, ರಾಮಧಾರಿ ಸಿಂಗ್ ದಿನಕರ್ಜಿ ಅವರು ಬರೆದಿರ್ತಕ್ಕಂಥ ಒಂದು ಕವಿತೆ. ಇದರಲ್ಲಿ ಆಧುನಿಕ ಮನುಷ್ಯನ ಬಗ್ಗೆ, ಆತನ ಸಾಧನೆಗಳ ಬಗ್ಗೆ ಬರೆದು, ಇದೆಲ್ಲ ಸಾಧನೆ ನಿಜವಾದ ಮನುಷ್ಯತ್ವವನ್ನು ನಾವು ಕಾಣಬೇಕು. ಮನುಷ್ಯರಲ್ಲಿ ನಾವು ಇದನ್ನು ಕಾಣಬೇಕು. ನಮ್ಮ ಯೋಚನಾ ಶಕ್ತಿಗಿಂತ ಹೆಚ್ಚಿನದಾಗಿ ನಮ್ಮ ಹೃದಯಕ್ಕೆ ನಾವು ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ ದಿನಕರ್ಜಿ ಅವರು, ಆ ಮಾತನ್ನು ನಾವು ತಿಳ್ಕೊಂಡಿದ್ದೆ ಆದರೆ ಆ ಥರದ ಪ್ರಶ್ನೆಗಳು ನೀವು ಮುಖ್ಯವಾಗಿ ಇಲ್ಲಿ ಬರ್ತವೆ. ಅಂದರೆ ಮನುಷ್ಯನ ನಿಜವಾದ ಪರಿಚಯ ಏನು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಇವತ್ತಿನ ಆತನ ಸಾಧನೆಗಳು ಏನಂತಕ್ಕಂಥ ಪ್ರಶ್ನೆ ಬರಬಹುದು. ಇನ್ನು ಮತ್ತೆ ಆಜ್ ಕಿ ದುನಿಯಾ ವಿಚಿತ್ರ ನವೀನ್ ಅಂತಕ್ಕಂಥ ಇದೆಯಲ್ಲ, ಆ ಥರದ ಇವನ್ನೆಲ್ಲ ನೀವು ನೋಡ್ಕೊಂಡ್ರೆ ಈಸಿಯಾಗಿ 4 ರಿಂದ 5 ಅಂಕಗಳು ನೀವು ಈ ಒಂದು ಪಾಠದಿಂದ ನೀವು ಪಡಿಬೋದು ಈ ಪದ್ಯದಿಂದ. ಮತ್ತು ಮಾತೃಭೂಮಿಯ ಸ್ವರೂಪವನ್ನು ಕೇಳ್ತಾರೆ, ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಕೇಳ್ತಾರೆ. ಮತ್ತು ಇದನ್ನು ಮತ್ತೆ 1 ಮಾರ್ಕ್ಸಿನ ಆನ್ಸರ್ ಕೂಡ ನಿಮಗೆ ಮೇನ್ ಎಕ್ಸಾಮ್ಗೆ 1 ಮಾರ್ಕ್ಸಿನ ಆನ್ಸರ್ ಇರೋಲ್ಲ, ಬಟ್ ಇದರಲ್ಲಿ 1 ಮಾರ್ಕ್ಸಿನ ಆನ್ಸರ್ ಕ್ವಶನ್ಸ್ ಕೂಡ ಇರ್ತವೆ. ನೀವು ಅದನ್ನು ಕೂಡ ನೀವು ನೋಡ್ಕೋಬೇಕು. ಮತ್ತು ಇದರಲ್ಲಿ ಅವೇ ಆನ್ಸರ್ಗಳನ್ನು ನಾವು ಮೊದಲನೇ ಪ್ಯಾರಾಗ್ರಾಫಿಂದಾಗಲಿ, 2ನೇ ಪ್ಯಾರಾಗ್ರಾಫಿಂದ, 3ನೇ ಪ್ಯಾರಾಗ್ರಾಫಿಂದ ಅದರ ಸಾರಾಂಶವನ್ನು ನಾವು ನೋಡ್ಕೊಂಡಿದ್ದೆ ಆದರೆ ಈಸಿಯಾಗಿ ನಾವು ಮಾತೃಭೂಮಿಯ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬಹುದು. ಕಾಶ್ಮೀರಿ ಸೇಬ್ನ ನಾವು ಪಾಠಕ್ಕೆ ನಾವು ಬರೋದಾದರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಸೇಬ್ ಕಿ ಹಾಲತ್ ಅಂತ ಕೇಳ್ತಾರಲ್ಲ, ಆ ಪ್ರಶ್ನೆ ಯಾವ ಕಾರಣಕ್ಕೂ ಕೂಡ ಕೇಳಲ್ಲ. ಮುಖ್ಯವಾಗಿರೋ ಪ್ರಶ್ನೆ ಏನಪ್ಪ ಅಂದರೆ ಈ ಸೇಬು ಅಥವಾ ಗಜ್ಜರಿ ಕ್ಯಾರೆಟ್ ಇರುತ್ತಲ್ಲ, ಅದರ ಮಹತ್ವ ಏನು ನಮ್ಮ ಹೆಲ್ತಿನ ಬಗ್ಗೆ ಅದನ್ನು ಕೇಳ್ಬೋದು. ಮತ್ತು ಈ ಪಾಠದ ಆಶಯ ಏನು ಅದನ್ನು ಕೇಳ್ಬೋದು. ಮತ್ತು ಲೇಖಕರಿಗಾದಂತಹ ಅನುಭವ ಏನು ಅಂಗಡಿಯಲ್ಲಿ ಆಗಿರ್ಬೋದು, ಅಥವಾ ಆ ಒಂದು ಯಾವುದೋ ಒಂದು ಮೇಳಕ್ಕೆ ಹೋಗಿರ್ತಾರಲ್ಲ, ಒಂದು ಇದಕ್ಕೆ ಹೋಗಿರ್ತಾರಲ್ಲ, ಅಲ್ಲಿ ಹಿಂದಿನ ಕಾಲದ ತಾವು ಸಣ್ಣ ಹುಡುಗರಿದ್ದಾಗಿರ್ತಕ್ಕಂಥದ್ದು, ಆ ಒಂದು ಪ್ರಶ್ನೆಗೆ ಉತ್ತರವನ್ನಾಗಿ ಕೂಡ ನೀವು, ಅಂದರೆ ಇಲ್ಲಿ ಸ್ವಲ್ಪ ನಿಮ್ಮ ಅಭ್ಯಾಸಕ್ಕಿಲ್ಲದ ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶ ಇಲ್ಲಿ ಜಾಸ್ತಿ ಇದೆ. ಯಾವುದರಲ್ಲಿ, ಕಾಶ್ಮೀರಿ ಸೇಬಲ್ಲಿ. ನೀವು ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಉಳಿದಂಗೆ ಗಿಲ್ಲು ಪಾಠದಿಂದ ನೀವು ಗೊತ್ತಿದೆ, ತುಂಬ ನಿಮಗೆಲ್ಲ ಇಷ್ಟವಾದಂತಹ ಒಂದು ಪಾಠ. ಈ ಪಾಠದಿಂದ ನಾವು ಮುಖ್ಯವಾಗಿ ಗಿಲ್ಲು ಹೇಗಿರ್ತಾ ಇತ್ತು, ಹೇಗೆ ನಡ್ಕೊಳ್ತಾ ಇತ್ತು, ಆಕೆ ಲೇಖಕಿಗೆ ಆಶ್ಚರ್ಯಪಡಿಸೋದಕ್ಕೆ ಏನು ಕೆಲಸ ಮಾಡ್ತಾ ಇತ್ತು ಅಂತಕ್ಕಂಥದ್ದು, ಮತ್ತು ಲೇಖಕಿ ಅದನ್ನು ಹೇಗೆ ಮಮತೆಯಿಂದ ನೋಡ್ಕೊಳ್ತಾ ಇದ್ರು, ಮತ್ತು ಇನ್ನೂ ಹೇಳ್ಬೋದು ಅದನ್ನು ಆ ಕಾಗೆಗಳಿಂದ ಹೇಗೆ ರಕ್ಷಣೆ ಮಾಡಿದರು ಅಂತ ಕೂಡ ಕೇಳಬಹುದು.
ಇನ್ನು ಅದರ ಕ್ರಮಗಳ ಬಗ್ಗೆ, ಅಂದರೆ ಗಿಲ್ಲು ಏನೇನು ಮಾಡ್ತಾಯಿತ್ತು, ಹೇಗಿತ್ತು, ಅವೆಲ್ಲವನ್ನು ಕೂಡ ಇಲ್ಲಿ ಕೇಳ್ಬೋದು. ಒಂದು ಗಿಲ್ಲುವಿನ ಬಗ್ಗೆ ಕೇಳ್ತಾರೆ, ಇಲ್ಲ ಮಹಾದೇವಿ ವರ್ಮ ಬಗ್ಗೆ ಕೇಳ್ತಾರೆ. ಇವನ್ನು ನಾವು ನೀಟಾಗಿ ಓದ್ಕೊಂಡು ಬರೀಬೇಕು. ಇನ್ನು ಉಳಿದಂಗೆ ಮೇರಾ ಬಚ್ಪನ್ನು APJ ಅಬ್ದುಲ್ ಕಲಾಂ ಅವರು ಬರೆದಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಅವರ ತಂದೆ ತಾಯಿ ಬಗ್ಗೆ ಕೇಳ್ಬೋದು. ಆಶಿಯಮ್ ಅವರು ಊಟದಲ್ಲಿ ಏನು ಕೊಡ್ತಾಯಿದ್ರು ಅಂತ ಕೇಳ್ಬೋದು. ಅವ್ರ ತಂದೆ ನಮಾಜ್ ಬಗ್ಗೆ ಏನು ಹೇಳ್ತಾ ಇದ್ರು ಅಂತಕ್ಕಂಥದ್ದು ಕೇಳ್ಬೋದು. ಹಾಗೆಯೇ ಜಲಾಲುದ್ದೀನ್ ಅವ್ರ ಭಾವ ಇದ್ದಾರಲ್ಲ, ಅವರ ಒಂದು ವ್ಯಕ್ತಿತ್ವದ ಒಂದು ಪರಿಚಯವನ್ನು ಕೂಡ ಇಲ್ಲಿ ಕೇಳುವಂಥ ಅವಕಾಶ ಇದೆ. ಮತ್ತು ಅವರ ಕಸಿನ್ ಬ್ರದರ್ ಒಬ್ಬರು ಇದ್ರಲ್ಲ, ಅವ್ರ ಬಗ್ಗೆ ಕೇಳ್ಬೋದು. ಈ ಥರದ ಪ್ರಶ್ನೆಗಳು 1 ಅಂಕದ, 2 ಅಂಕದ ಮತ್ತು 3 ಅಂಕದ ಅಷ್ಟು ಇದರಲ್ಲಿ ಒಂದು 5 ರಿಂದ 6 ಅಂಕಗಳು ನಿಮಗೆ ಈ ಒಂದು ಪ್ರಶ್ನೆಯಿಂದ ಕೇಳಬಹುದು. ಬಸಂತ್ ಕಿ ಸಚ್ಚಾಯಿ ಅಂದರೆ ಮುಖ್ಯವಾಗಿ ನಮಗೆ ನಾಳೆನ ಎಕ್ಸಾಮ್ ಅಷ್ಟೇ ಅಲ್ಲ, SA 2 ಕೂಡ ಒಂದು ಬಸಂತ್ ಬಗ್ಗೆ ಕೇಳ್ತಾರೆ, ಇಲ್ಲ ಅಂದರೆ ರಾಜ್ ಕಿಶೋರ್ ಬಗ್ಗೆ ಕೇಳ್ತಾರೆ. ಆ ರಾಜ್ ಕಿಶೋರ್ ಬಗ್ಗೆ ಮತ್ತು ಬಸಂತ್ ಬಗ್ಗೆ ಕೇಳಿರ್ತಕ್ಕಂಥದ್ದು ಹೇಗೆ ಇರಲಿ, ನಾಳೆ SA 2 ಎರಡನ್ನೂ ಓದ್ಕೊಂಡ್ರೆ ಇದರಲ್ಲಿ ನಿಮಗೆ ಅಕಸ್ಮಾತ್ ಸಮಯದ ಅಭಾವ ಇದ್ದರೆ ಬಸಂತ್ ಬಗ್ಗೆ ಆದರೂ ಓದ್ಕೊಳ್ರಿ, ಇಲ್ಲ ರಾಜ್ ಕಿಶೋರ್ ಬಗ್ಗೆ ಒಬ್ಬರ ಬಗ್ಗೆ ಆದರೂ ಕೂಡ ಓದ್ಕೊಂಡು ಈ 4 ಅಂಕವನ್ನು ನೀವು ಈಸಿಯಾಗಿ ಗಳಿಸ್ಬೋದು. ಯಾಕಂದರೆ ನಾಳಿನ SA 2 ಬೇರೆ ಅವಕಾಶ ಇರ್ಬೋದು. ಇದು 3 ಅಂಕ ಕೇಳಿ ಒಬ್ಬರದ್ದೇ ಕೇಳಿಬಿಡ್ಬೋದು. ಅವಾಗ ನಮಗೆ ರಾಜ್ ಕಿಶೋರ್ ಬಗ್ಗೆ ಓದ್ಕೊಂಡಿದ್ರೆ ಬಸಂತ್ ಬಗ್ಗೆ ಕೇಳಿದಾಗ ನಮಗೆ ಮಾರ್ಕ್ಸ್ ಓದ್ಬೋದು. ಇಲ್ಲಿ ಇಲ್ಲ ಬಸಂತ್ ಬಗ್ಗೆ ಕೇಳ್ತಾರೆ, ಇಲ್ಲ ರಾಜ್ ಕಿಶೋರ್ ಬಗ್ಗೆ ಕೇಳ್ತಾರೆ, ಅಥವಾ ಅಂತ ಕೇಳಿರೋದ್ರಿಂದ ನಾವು 2ರಲ್ಲಿ ಬರಿಬೋದು. ಈ ಒಂದು ಸಂದರ್ಭವನ್ನು ನೀವು ನೆನಪಿಟ್ಕೊಡ್ರಿ. ಹಾಗೆ ಶನಿ ಸಪ್ತ ಸುಂದರ ಗ್ರಹದಲ್ಲೂ ಕೂಡ ಮೊದಲ ಒಂದು 4-5 ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ 2 ಕೇಳಿದಾಗ 1 ನಿಮ್ಗೆ ಗೊತ್ತಿಲ್ಲದಿದ್ರು ಕೂಡ ಗೊತ್ತಿರ್ತಕ್ಕಂಥ ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬಹುದು. ಇಂಟರ್ನೆಟ್ ಕ್ರಾಂತಿ ತುಂಬ ಮುಖ್ಯ. ಇಲ್ಲಿ ನಿಬಂಧಿಗೆ ಒಂದು 4 ಅಂಕ. ಇದು SA 2 ಕೂಡ ಅನ್ವಯ ಆಗುತ್ತೆ. ನಾಳೆ ಈ ಒಂದು ಇಂಟರ್ನೆಟ್ ಬಗ್ಗೆ ಕೇಳಿದರೆ ಅದರ ಅರ್ಥ, ಅದರ ವಿವರಣೆ ಮತ್ತು ಅದರ ಒಂದು ಉಪಯೋಗಗಳು ಮತ್ತು ಅದರ ಅಭಿಶಾಪನ, ವರದಾನ, ಈ ಥರದ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರವನ್ನು ಕೊಡ್ಬೋದು. ಹಾಗೆಯೇ ಇದು ಸಂಚಾರ ಸೂಚನಾ ಆಗಿರ್ತಕ್ಕಂತಹ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಾಗಿರ್ತಕ್ಕಂತಹ, ಸೋಷಲ್ ನೆಟ್ವರ್ಕಿಂಗಲ್ಲಿ ಆಗಿರ್ತಕ್ಕಂತಹ ಮತ್ತು ಅದರ 2 ಸಲ ಅದರ ಅರ್ಥಗಳನ್ನು, ಒಂದು ತಂದೆ ಹೇಳಿರ್ತಕ್ಕಂಥದ್ದು ಏನು ಅಂತ ಕೇಳ್ಬೋದು, ಶಿಕ್ಷಕರು ಹೇಳ್ತಾರೆ ಅದರ ಅರ್ಥವನ್ನು, ಇಂಟರ್ನೆಟ್ನ ಅರ್ಥ ಅಂತ, ಅದನ್ನು ಕೂಡ ನಾವು ಇಲ್ಲಿ ಬರಿಬಹುದು. ಬ್ಯಾಂಕಿಂಗ್ ಕ್ಷೇತ್ರ ಮತ್ತು ಅದರ ವಿವರಣೆಗಳನ್ನು ಕೇಳ್ಬೋದು, ಸೋಷಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳ್ಬೋದು, ಮತ್ತು ಇದು ಏನಂತಾರೆ ಏಕಿ ಪರದೆ ಪರ ಅಂದರೆ ಆ ಒಂದು ವಿಶೇಷ ಇದೆಯಲ್ಲ ಅದು ಕೂಡ ಕೇಳ್ಬೋದು. ಇಂಟರ್ನೆಟ್ ಕ್ರಾಂತಿಯನ್ನು ನೀವು ಓದ್ಕೊಂಡ್ರೆ ಈ ಕಡೆ ಒಂದು 4-5 ಅಂಕಗಳು ಪ್ರಶ್ನೆ ಉತ್ತರಗಳಿಗೂ ಬರುತ್ತೆ, ಮತ್ತು ಒಂದು 8 ರಿಂದ 9 ಅಂಕಗಳು ನಿಮಗೆ ಈಸಿಯಾಗಿ ಈ ಪಾಠದಿಂದ ನೀವು ಗಳಿಸ್ಬೋದು. ಇನ್ನು ಇಮಾನ್ದಾರಕ್ಕೆ ಸಮ್ಮೇಳನ ಮೇ ಪಾಠದಿಂದ ನೀವು ವ್ಯಂಗ್ಯ ರಚನೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ರಿ. ಹಾಗೆಯೇ ಲೇಖಕರು ಅಲ್ಲಿಗೆ ಹೋಗಿ ಪಟ್ಟಂತಹ ಶ್ರಮಗಳು, ಅವರು ಕನ್ನಡಕವನ್ನು ಕಳ್ಕೊತಾರೆ, ಕಂಬಳಿಯನ್ನು ಕಳ್ಕೊತಾರೆ, ಮತ್ತು ಚಪ್ಪಲಿಯನ್ನು ಕಳ್ಕೊತಾರೆ. ಆ ಚಪ್ಪಲಿ ಕಳ್ಕೊಂಡಿರ್ತಕ್ಕಂತಹ ಅಥವಾ ಕನ್ನಡಕ ಕಳ್ಕೊಂಡಿರ್ತಕ್ಕಂಥ ಅಥವಾ ಅಲ್ಲಿ ಲೇಖಕರು ಡೆಲಿಗೇಟ್ಗಳು ನಡ್ಕೊಂಡಿರ್ತಕ್ಕಂಥ ರೀತಿಗಳನ್ನು ನಾವಿಲ್ಲಿ ವಿವರ ಮಾಡಿ ಕೇಳ್ಬೋದು. ಇದು ಒಂದು 3 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೇಳ್ಬೋದು. 3-4 ಅಂಕಗಳಿಗೆ ನಿಮಗೆ ಈ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. 3 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಈ ಥರ ನಿಮಗೆ ಕೇಳಬಹುದು. ಇದು ಸ್ಥೂಲವಾಗಿ ನಾವು ಈ ಒಂದು ಪಾಠದ ಬಗ್ಗೆ ನೋಡ್ಬೋದು. ಮತ್ತು ಇಲ್ಲಿ ನೀವು ಮೇರಾ ಬಚ್ಪನ್ನು ಈ ಥರದ್ದೆಲ್ಲ ಇದು ಮಾಡಬೇಕಾದ್ರೆ ಈ ಒಂದು ಸಂಬಂಧಗಳನ್ನು ನೆನಪಿಟ್ಕೊಳ್ರಿ. ಯಾರಿಗೆ ತಂದೆ ತಾಯಿ ಈ ಹೆಸರುಗಳಿದಾವಲ್ಲ, ಜಲಾಲುದ್ದೀನು, ಜೈನುಲಾಬ್ದೀನು, ಲಕ್ಷ್ಮಣ್ ಶಾಸ್ತ್ರಿ ಮತ್ತು ರಮಾನಂದ ಶಾಸ್ತ್ರಿ ಮತ್ತು ಶಂಸುದ್ದೀನು, ಈ ಥರದ ಹೆಸರುಗಳನ್ನೆಲ್ಲವೂ ಕೂಡ ನೀವು ನೆನಪಿಟ್ಕೊಳ್ರಿ. ಇದು ಕೂಡ ನಿಮಗೆ ನೆನಪಿರಲಿ. ಇದು ಈಸಿಯಾಗಿ ನೀವು ಈ ಅಂಕಗಳನ್ನು ಗಳಿಸೋದಕ್ಕೆ ನಿಮ್ಮದೇ ಆದಂತಹ ಎಜುಕೇಷನ್ ಮುನ್ನಡೆ ಚಾನಲ್ನ ಒಂದು ಮಾರ್ಗದರ್ಶನ ಆಗಿತ್ತು. ನೀವು ನಾಳೆ ಒಳ್ಳೆಯ ಅಂಕಗಳನ್ನು ಪಡಿತೀರನ್ನೋ ಒಂದು ನಂಬಿಕೆಯೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣಂತೆ. ಮತ್ತೆ ಸಿಗೋಣ. ಧನ್ಯವಾದಗಳು.